ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ನವೆಂಬರ್ 28. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 333ನೆಯ ಪುಟ. ಶೀರ್ಷಿಕೆ: ಆತನ ಮಹಿಮೆಯ ತುಣುಕನ್ನು ಸೆರೆಹಿಡಿಯಲು ನಾವು ಬಯಸುತ್ತೇವೆ. ಈ ದಿನದ ಸತ್ಯವೇದದ ವಾಕ್ಯ: ಅವನು, ನಿನ್ನ ಮಹಿಮೆಯನ್ನು ತೋರಿಸು ಎಂದು ನಾನು ನಿನ್ನನ್ನು ಬೇಡುತ್ತೇನೆ ಅಂದನು. ವಿಮೋಚನಕಾಂಡ 33ನೆಯ ಅಧ್ಯಾಯ 18ನೆಯ ವಚನ. ದೇವರ ಗುಣಸ್ವಭಾವದ ಸ್ಪಷ್ಟವಾದ ಪ್ರಕಟಣೆಗಳಿಗಾಗಿ ನಾವು ಬಹಳ ಎತ್ತರಕ್ಕೆ ಮುಟ್ಟುವುದು ನಮಗೆ ದೊರೆತಿರುವ ಅನುಗ್ರಹವಾಗಿದೆ. ನಿನ್ನ ಮಹಿಮೆಯನ್ನು ತೋರಿಸು ಎಂದು ನಾನು ನಿನ್ನನ್ನು ಬೇಡುತ್ತೇನೆ ಎಂದು ಮೋಶೆಯು ಪ್ರಾರ್ಥಿಸಿದಾಗ ಕರ್ತನು ಅವನನ್ನು ಖಂಡಿಸಲಿಲ್ಲ. ಬದಲಾಗಿ ಅವನ ಪ್ರಾರ್ಥನೆಯನ್ನು ದೇವರು ಪೂರೈಸಿದನು, ಮಾನ್ಯ ಮಾಡಿದನು. ಪಾಪವು ತಾನೇ ನಮ್ಮ ಮನಸ್ಸನ್ನು ಕತ್ತಲೆಯಾಗಿಸುತ್ತದೆ ಮತ್ತು ನಮ್ಮ ಗ್ರಹಣ ಶಕ್ತಿಯನ್ನು ಮಸುಕಾಗಿಸುತ್ತದೆ. ಪಾಪವನ್ನು ನಮ್ಮಿಂದ ತೆಗೆದು ನಮ್ಮ ಹೃದಯವು ಶುದ್ಧಗೊಳ್ಳುತ್ತಿದ್ದಂತೆ ಯೇಸು ಕ್ರಿಸ್ತನ ಮುಖದಲ್ಲಿ ಪ್ರಕಾಶಿಸುವ ದೇವರ ಮಹಿಮೆಯ ಜ್ಞಾನದ ಬೆಳಕು, ಆತನ ವಾಕ್ಯಗಳಿಂದ ಪ್ರಕಾಶಿಸುವ ಬೆಳಕು ಮತ್ತು ಪ್ರಕೃತಿ ಮುಖದಲ್ಲಿ ಪ್ರಕಾಶಿಸುತ್ತಿರುವ ಬೆಳಕು, ಇವೆಲ್ಲವೂ ಕರ್ತನಾದ ದೇವರು ಕರುಣಾಳುವು, ಕೃಪಾಳುವು, ದೀರ್ಘಶಾಂತನು, ಒಳ್ಳೆತನದಲ್ಲಿ ಮತ್ತು ಸತ್ಯದಲ್ಲಿ ಸಮೃದ್ಧಿಯಾದವನು ಎಂದು ಹೆಚ್ಚು ಸ್ಪಷ್ಟವಾಗಿ ಆತನ ಬಗ್ಗೆ ಪ್ರಕಟಿಸುತ್ತವೆ. ಮನಸ್ಸು ಮತ್ತು ಹೃದಯ, ಆತ್ಮ ಇವೆಲ್ಲವೂ ಆತನ ಪರಿಶುದ್ಧತೆಯ ಸ್ವರೂಪಕ್ಕೆ ಮಾನಸಾಂತರವಾಗುವವರೆಗೂ ಆತನ ಬೆಳಕಿನಲ್ಲಿ ನಾವು ಬೆಳಕನ್ನು ನೋಡುತ್ತೇವೆ. ದೇವರ ವಾಕ್ಯದ ದೈವಿಕ ಭರವಸೆಗಳನ್ನು ದೃಢವಾಗಿ ಹಿಡಿಯುವವರಿಗೆ ಅದ್ಭುತವಾದ ನಿರೀಕ್ಷೆಗಳಿರುತ್ತದೆ. ಅವರ ಮುಂದೆ ಸತ್ಯದ ವಿಶಾಲವಾದ ಸ್ಥಳವಿರುತ್ತದೆ, ವಿಶಾಲವಾದ ಬಲದ ಸಂಪತ್ತುಗಳಿರುತ್ತವೆ, ಅದ್ಭುತವಾದ ಸಂಗತಿಗಳು ಪ್ರಕಟಗೊಳ್ಳುತ್ತವೆ. ಸತ್ಯವೇದದಲ್ಲಿ ಇದೆ ಎಂದು ಅವರಿಗೆ ಗೊತ್ತಿರದ ಅನುಗ್ರಹಗಳು ಮತ್ತು ಕರ್ತವ್ಯಗಳು ಅವರಿಗೆ ಪ್ರಕಟಗೊಳ್ಳುತ್ತವೆ. ಆತನ ಉದ್ದೇಶವನ್ನು ನೆರವೇರಿಸುತ್ತಾ ತಗ್ಗಿದವರಾಗಿ ವಿಧೇಯತೆಯ ಹಾದಿಯಲ್ಲಿ ನಡೆಯುವವರೆಲ್ಲರೂ ದೇವರ ವಾಗ್ದಾನಗಳನ್ನು ಹೆಚ್ಚು ಹೆಚ್ಚು ತಿಳಿದುಕೊಳ್ಳುತ್ತಾರೆ. ದೇವರಿಂದ ಪ್ರೇರಿತವಾದ ಅಮೂಲ್ಯವಾದ ನಂಬಿಕೆಯು ಗುಣಸ್ವಭಾವದ ಶಕ್ತಿಯನ್ನು, ಗುಣಸ್ವಭಾವದ ಶ್ರೇಷ್ಠತೆಯನ್ನು ನೀಡುತ್ತದೆ. ಆತನ ಒಳ್ಳೆಯತನ, ಆತನ ಕೃಪೆ, ಕರುಣೆ ಮತ್ತು ಆತನ ಪ್ರೀತಿ ನೆಲೆಗೊಳ್ಳುತ್ತಿದ್ದಂತೆ ಸತ್ಯದ ಬಗೆಗಿನ ಗ್ರಹಿಕೆಯು ಹೆಚ್ಚು ಹೆಚ್ಚು ಸ್ಪಷ್ಟವಾಗಿರುತ್ತದೆ, ಉನ್ನತವಾಗಿರುತ್ತದೆ, ಪರಿಶುದ್ಧವಾಗಿರುತ್ತದೆ. ಹೃದಯದ ಪರಿಶುದ್ಧತೆಯ ಹಂಬಲವು, ಆಲೋಚನೆಯ ಸ್ಪಷ್ಟತೆಯ ಹಂಬಲವು ಹೆಚ್ಚು ಸ್ಪಷ್ಟವಾಗಿರುತ್ತದೆ. ಪರಿಶುದ್ಧ ಆಲೋಚನೆಯೆಂಬ ಶುದ್ಧ ವಾತಾವರಣದಲ್ಲಿ ವಾಸಿಸುವ ಆತ್ಮವು ಆತನ ವಾಕ್ಯದ ಅಧ್ಯಯನದೊಂದಿಗೆ ದೇವರೊಂದಿಗಿನ ಐಕ್ಯದೊಂದಿಗೆ ಮಾನಸಾಂತರಗೊಳ್ಳುತ್ತದೆ. ಸತ್ಯವು ತುಂಬ ವಿಶಾಲವಾಗಿದೆ, ಬಹಳ ವಿಸ್ತಾರವಾಗಿದೆ, ಬಹಳ ಆಳವಾಗಿದೆ. ಎಷ್ಟು ವಿಶಾಲವಾಗಿದೆ, ಎಷ್ಟು ಅಗಲವಾಗಿದೆ, ಎಷ್ಟು ಆಳವಾಗಿದೆ ಎಂದರೆ ಸ್ವಾರ್ಥವು ದೃಷ್ಟಿಯನ್ನು ಕಳೆದುಕೊಳ್ಳುತ್ತದೆ. ಹೃದಯವು ಮೃದುವಾಗುತ್ತದೆ ಮತ್ತು ನಮ್ರತೆ, ದಯೆ ಮತ್ತು ಪ್ರೀತಿಗೆ ಅಧೀನವಾಗುತ್ತದೆ. ಪರಿಶುದ್ಧವಾದ ವಿಧೇಯತೆಯ ದೆಸೆಯಿಂದ ನೈಸರ್ಗಿಕವಾದ ಬಲಗಳು ವಿಸ್ತಾರಗೊಳ್ಳುತ್ತವೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.